ಇದುವೇ ನೋಡಿ ನಮ್ಮ ಪವಿತ್ರ ಅಘನಾಶಿನಿ ನದಿಯ ಉಗಮ ಸ್ಥಾನ. ನೋಡಿ ಹೇಗಿದೆ. ವಾಹ್ ಸ್ನೇಹಿತರೆ, ನೋಡಿ ಶಂಕರ ಹೊಂಡದಲ್ಲಿ ಇಷ್ಟೊಂದು ನೀರಿದೆ, ತುಂಬಾ ಆಳ ಇರಬಹುದಲ್ಲ. ಈ ನದಿಯ ಸುತ್ತಮುತ್ತಲೂ ಇರುವ ಕಾಡುಗಳಲ್ಲಿ ಒಂದು ವಿಶಿಷ್ಟವಾದ ಶಿಲೀಂಧ್ರಗಳು ಬೆಳೆಯುತ್ತವೆ. ಅದು ಹೊಳೆಯುವ ಶಿಲೀಂಧ್ರ ಅಂತಲೇ ಹೇಳ್ಬೋದು. ಶಂಕರ ಹೊಂಡದಲ್ಲಿ ತುಂಬಿದಂತ ನೀರು ಹರಿದು ಇಲ್ಲಿ ನೋಡಿ ತೊರೆಯಾಗಿ ಹರಿದೋಗುತ್ತೆ. ಅಘನಾಶಿನಿ ನದಿ ಹರಿಯುತ್ತಲ್ಲ, ಸೊ ಇದರಲ್ಲಿ ಒಂದು ವಿಶಿಷ್ಟವಾದಂತ ಕಪ್ಪೆ ಪ್ರಭೇದ ಕಂಡು ಬರುತ್ತೆ. ನದಿ ಏನೋ ಹರಿಯುತ್ತಲ್ಲ, ಈ ಮುಖಜ ಭೂಮಿಗೆ ಒಂದು ವಿಶಿಷ್ಟವಾದಂತ ಮಾನ್ಯತೆ ಸಿಕ್ಕಿದೆ, ಅದೇ ರಾಮ್ಸರ್ ಮಾನ್ಯತೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಒಂದು ನದಿ ಹುಟ್ಟಿನಿಂದ ಹಿಡಿದು ಸಮುದ್ರ ಸೇರೋವರೆಗೂ ಯಾವುದೇ ಅಣೆಕಟ್ಟನ್ನ ಹೊಂದಿರದೆ ಹಾಗೂ ಅನೇಕ ಜಲಪಾತಗಳನ್ನ ಸೃಷ್ಟಿ ಮಾಡಿ ಯಾವುದೇ ರೀತಿ ಮಾಲಿನ್ಯವಾಗದೆ ಸಮುದ್ರವನ್ನ ಸೇರುವಂತ ಒಂದು ಪವಿತ್ರ ನದಿ ಗೊತ್ತಾ? ಅದ್ಯಾವುದಂತಂದ್ರೆ ಅದುವೇ ನಮ್ಮ ಅಘನಾಶಿನಿ. ಹೌದು, ಅಘನಾಶಿನಿ ಅಂತಕ್ಕಂತ ಒಂದು ಪವಿತ್ರ ನದಿಯ ಉಗಮ ಸ್ಥಾನಕ್ಕೆ ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಪವಿತ್ರ ನದಿ ಅಘನಾಶಿನಿಯ ಉಗಮ ಸ್ಥಾನ ಏನಿದೆಯಲ್ಲ, ಅದು ಎರಡು ಕಡೆ ಇದೆ ಅಂತ ಹೇಳ್ತಾರೆ. ಹೌದು. ಸೊ ಒಂದು ನಮ್ಮ ಉತ್ತರ ಕನ್ನಡ ಶಿರಸಿ ತಾಲೂಕಿನಲ್ಲಿರ್ತಕ್ಕಂಥ ಶಂಕರ ಹೊಂಡ. ಸೊ ಇನ್ನೊಂದು ಬಂದ್ಬಿಟ್ಟು ಹೌದು ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವಸ್ಥಾನ ಏನಿದೆಯಲ್ಲ, ಸೊ ಅದರ ಹತ್ರ ಇರ್ತಕ್ಕಂಥ ಕೆರೆಯಿಂದ ಇನ್ನೊಂದು ಉಗಮ ಅಂತ ಹೇಳ್ತಾರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅದರಲ್ಲಿ ಒಂದು ಪವಿತ್ರವಾದಂತಹ ಸ್ಥಳ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿರ್ತಕ್ಕಂಥ ಶಂಕರ ಹೊಂಡಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಘನಾಶಿನಿ ನದಿಯು ನಮ್ಮ ಉತ್ತರ ಕನ್ನಡದ ಶಿರ್ಸಿ ತಾಲೂಕಿನ ಶಂಕರಹೊಂಡದಲ್ಲಿ ಹುಟ್ಟಿ ಕುಮಟಾ ತಾಲೂಕಿನ ಅಘನಾಶಿನಿ ಅನ್ನುವ ಸಣ್ಣ ಗ್ರಾಮದಲ್ಲಿ ಸಮುದ್ರವನ್ನು ಸೇರುತ್ತೆ. ನಮ್ಮ ಪವಿತ್ರ ಅಘನಾಶಿನಿ ನದಿಗೆ ಇನ್ನೊಂದು ಹೆಸರು ಇದೆ, ಅದು ಪಾಪನಾಶಿನಿ ಅಂತ. ಜನರ ಪಾಪಗಳನ್ನು ನಾಶ ಮಾಡುವಂತಹ ನದಿ ಅಂತಲೂ ಇದನ್ನು ಕರೀತಾರೆ. ಹಾಗೂ ಇದು ಯಾವುದೇ ಮಾಲಿನ್ಯಕ್ಕೊಳಪಡದ ನದಿಗಳಲ್ಲಿ ಇದು ಒಂದು ಅಂತ ಹೇಳ್ಬಹುದು. ಹೌದು, ಅದಕ್ಕಾಗಿ ಇದಕ್ಕೆ ಪಾಪನಾಶಿನಿ ಕೂಡ ಅಂತ ಕರೀತಾರೆ. ಹೌದು, ಸಂಸ್ಕೃತದಲ್ಲಿ ಅಘನಾಶಿನಿ ಅಂದ್ರೆ ಪಾಪನಾಶಿನಿ. ಇದುವೇ ನೋಡಿ ನಮ್ಮ ಪವಿತ್ರ ಅಘನಾಶಿನಿ ನದಿಯ ಉಗಮ ಸ್ಥಾನ. ನೋಡಿ ಹೇಗಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಈ ಅಘನಾಶಿನಿ ನದಿಯು ತುಂಬಾ ವೈಶಿಷ್ಟ್ಯಗಳನ್ನು ಹೊಂದಿರುವಂತಹ ನದಿಯಾಗಿದೆ. ಯಾಕಂದ್ರೆ ಇದರ ಸುತ್ತಮುತ್ತಲೂ ಬೆಳೆಯುವಂತಹ ವಿಶಿಷ್ಟವಾದ ಸಸ್ಯಗಳಾಗಿರ್ಬೋದು, ಹಾಗೂ ಇದರ ಸುತ್ತಮುತ್ತಲೂ ಇರುವಂತಹ ಪ್ರಾಣಿ ಸಂಕುಲ ಆಗಿರ್ಬೋದು. ಇದರ ಸುತ್ತಮುತ್ತಲೂ ದೇವರ ಕಾಡು ಅಂತಲೇ ರಕ್ಷಿಸಲ್ಪಡುವ ದೇವರ ಕಾಡು ಅಂತ ಒಂದು ಪ್ರದೇಶ ಇದೆ. ಅಲ್ಲಿ ಜಟಕಪ್ಪ ಹಾಗೂ ಬೀರಪ್ಪ ಇಂತಹ ದೇವರುಗಳನ್ನು ಪ್ರಕೃತಿಯ ಮಡಿಲಲ್ಲಿ ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ. ಈಗಲೂ ಅದು ಪದ್ಧತಿಗಳು ಇವೆ ಅಲ್ಲಿ. ಹಾಗೆ ಇಲ್ಲಿನ ಕಾಡುಗಳಲ್ಲಿ ಈಗಲೂ ಹಳೆ ಶಿಲಾಯುಗದ ಮಡಿಕೆ ಕುಡಿಕೆಗಳು ಸಿಕ್ಕಿವೆ ಅಂತ ಒಂದು ಕುರುಹುಗಳು ಇವೆ. ಈ ನದಿಯ ಸುತ್ತಮುತ್ತಲೂ ಇರುವ ಕಾಡುಗಳಲ್ಲಿ ಒಂದು ವಿಶಿಷ್ಟವಾದ ಶಿಲೀಂಧ್ರ ಬೆಳೆಯುತ್ತದೆ, ಅದು ಹೊಳೆಯುವ ಶಿಲೀಂಧ್ರಗಳು. ಏನಂತಾರೆ ಅದಕ್ಕೆ? ಬಯೋಲುಮಿನಿಸೆಂಟ್ ಅಂತ ಕರೀತಾರೆ. ಹೌದು, ಅಂದ್ರೆ ರಾತ್ರಿ ಕಾಲದಲ್ಲಿ ಅದು ಒಂಥರ ಹಸಿರು ಕಲರ್ ಅಲ್ಲಿ ಕಾಣುತ್ತೆ ಕಣ್ಣಿಗೆ. ಅಂದ್ರೆ ಅದು ಒಂಥರ ಲುಮಿನಿಸೆಂಟ್ ಅಂತಂದ್ರೆ ಹೊಳೆಯೋ ತರ. ಹೌದು. ಸೊ ಗ್ರೀನ್ ಲೈಟ್, ಲೇಸರ್ ಲೈಟ್ ಏನಿರುತ್ತಲ್ಲ ಆ ತರ ಅದು ಕಂಡು ಬರುತ್ತೆ. ಹೌದು, ಕತ್ತಲಲ್ಲಿ ಚಂದ್ರನ ಬೆಳಕಲ್ಲಿ ಆ ತರ ಹೊಳೆಯೋದು ಅದು. ಹಾಗೆ ಇದಕ್ಕೊಂದು ವಿಶೇಷವಾದ ಜಲಪಾತ ಇದೆ, ಅದು ನಮ್ಮ ಉಂಚಳ್ಳಿ ಜಲಪಾತ. ಇಲ್ಲಿಂದ ಒಂದು 25-30 ಕಿಲೋಮೀಟರ್ ದೂರದಲ್ಲೇ ಇದೆ ಅದು ಜಲಪಾತನು. ಅಲ್ಲಿ ಒಂದು ನೈಸರ್ಗಿಕವಾದ ವಿಶೇಷವಾದ ಕ್ರಿಯೆ ನಡೆಯುತ್ತೆ. ಅದೇನಂದ್ರೆ ಚಂದ್ರಧನುಷ್. ಹೆಂಗೆ ಸೂರ್ಯನಿಗೆ ರೈನ್ಬೋ ಆಗುತ್ತಲ್ಲ, ಅದೇ ರೀತಿ ಆ ಜಲಪಾತದಲ್ಲಿ ಚಂದ್ರಧನುಷ್ ಅಂತ
ಆಗುತ್ತೆ. ಚಳಿಗಾಲದ ಹುಣ್ಣಿಮೆ ಕಾಲದಲ್ಲಿ ನಾವು ಅದನ್ನು ನೋಡಬಹುದು. ಹೌದು. ಸ್ನೇಹಿತರೆ, ಈ ಅಘನಾಶಿನಿ ನದಿಯ ಉಗಮ ಸ್ಥಾನದಲ್ಲಿ ನೋಡಿ, ಇಲ್ಲಿ ಬಂದ ತಕ್ಷಣ ನೋಡಲಿಕ್ಕೆ ತುಂಬ ಸುಂದರವಾದಂಥ ಹೊಂಡ ಇದು, ಶಂಕರ ಹೊಂಡ. ಈ ಒಂದು ಪಾಯಿಂಟ್ ಮಾಡಿದ್ದಾರೆ ನೋಡಲಿಕ್ಕೆ. ನೋಡಿ, ಇಲ್ಲಿ ಕುತ್ಕೊಳ್ಳಿಕ್ಕೆ ಜಾಗ ಇದೆ, ತುಂಬ ಸುಂದರವಾಗಿ ಕಾಣ್ತದೆ ಸ್ನೇಹಿತರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಅಘನಾಶಿನಿ ನದಿ ಏನು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತಲ್ಲ, ಸೊ ಇದು ಹುಟ್ಟಿ ಅರಬ್ಬಿ ಸಮುದ್ರ ಸೇರೋವರೆಗೂ ಸುಮಾರು ಒಂದು 124 ಕಿಲೋಮೀಟರ್ ದೂರ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಈ ಅರಬ್ಬಿ ಸಮುದ್ರ ಸೇರೋ ಜಾಗ ಇದೆಯಲ್ಲ, ಅದಕ್ಕೆ ಅಳಿವೆ ಪ್ರದೇಶ ಅಂತ ಕರೀತಾರೆ ಸ್ನೇಹಿತರೆ. ಈ ಅಳಿವೆ ಪ್ರದೇಶದಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಉತ್ತಮ ಭತ್ತದ ತಳಿ ಬೆಳೀತಾರೆ ಸ್ನೇಹಿತರೆ. ಅದು ಉಪ್ಪನ್ನ ರೆಸಿಸ್ಟೆನ್ಸ್ ಮಾಡಿ ಬೆಳೀತಕ್ಕಂಥ ತಳಿ ಅದು. ಯಾಕಂದ್ರೆ ಅಳಿವೆ ಪ್ರದೇಶದಲ್ಲಿ ನೀರೇನು ಮಿಶ್ರ ಆಗುತ್ತಲ್ಲ ಸಮುದ್ರಕ್ಕೆ, ಅಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ, ಆದರೂ ಕೂಡ ಆ ಭತ್ತದ ತಳಿ ಬೆಳೆಯುತ್ತದೆ. ಅದು ವಿಶಿಷ್ಟವಾದಂಥ ತಳಿ ಯಾವುದಂತಂದ್ರೆ ನಮ್ಮ ಕಗ್ಗ ಮತ್ತು ಸಣ್ಣಕ್ಕಿ. ಸೊ ಕಗ್ಗ ಏನಿದೆಯಲ್ಲ, ಇದು ಅಳಿವೆ ಪ್ರದೇಶದಲ್ಲಿ ತುಂಬಾ ಬೆಳೀತದೆ. ಹಾಗೆ ಸಣ್ಣಕ್ಕಿ ಸ್ವಲ್ಪ ದೂರಕ್ಕೆ, ಘಟ್ಟ ಸ್ವಲ್ಪ ಮೇಲಕ್ಕೆ ಬಂದ್ರೆ ಅದು ಬೆಳೀತದೆ. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಅಳಿವೆ ಪ್ರದೇಶದಲ್ಲಿ ಒಂದು ವಿಶಿಷ್ಟವಾದಂತಹ ಕಪ್ಪೆ ಚಿಪ್ಪು ಕೂಡ ಸಿಗುತ್ತೆ. ಇದೇ ಕಪ್ಪೆ ಚಿಪ್ಪಿನ ಮೇಲೆ ಅವಲಂಬಿತವಾದಂತಹ ತುಂಬಾ ಕುಟುಂಬಗಳು ಅಲ್ಲಿ ಸಿಗ್ತವೆ. ಈ ಕಪ್ಪೆ ಚಿಪ್ಪುಗಳನ್ನ ಹೆಕ್ಕಿ ಮಾರಾಟ ಮಾಡಿ ಅವರು ಜೀವನವನ್ನ ಸಾಗಿಸ್ತಾರೆ. ನೋಡಿ ಸ್ನೇಹಿತರೆ, ಶಂಕರ ಹೊಂಡದಲ್ಲಿ ಇಷ್ಟೊಂದು ನೀರು ತುಂಬಿದೆಯಲ್ಲ, ಇದು ತುಂಬಿ ಮೇಲಕ್ಕೆ ಹರಿದು ಇಲ್ಲಿ ಮೇಲೆ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ಅಡಿಯಲ್ಲಿ ಒಂದು ತೊರೆ ಇದೆ. ಈ ತೊರೆಯ ಮುಖಾಂತರ ನೀರು ಹರಿದು ಹೊರಗೆ ಹೋಗ್ತದೆ. ಸೊ ಅಲ್ಲಿಂದ ಅಘನಾಶಿನಿ ನದಿಯ ಸ್ಥಾನ ಶುರುವಾಯಿತು ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಚಂದ ಇದೆ ವಾತಾವರಣ. ಮಳೆಗಾಲದಲ್ಲಿ ಇನ್ನೂ ತುಂಬಿ ಹರಿತಾ ಇರುತ್ತೆ. ಹೌದು, ಮಳೆಗಾಲದಲ್ಲಿ ಈ ಸ್ಥಳಕ್ಕೆ ಬರೋದೇ ಒಂದು ವಿಶಿಷ್ಟವಾದಂತ ಇದು ಅನುಭವ. ಹಾಗೆ ಈ ನದಿಗೆ ವಿಶಿಷ್ಟವಾದ ಅಂತಾರಾಷ್ಟ್ರೀಯ ಮಾನ್ಯತೆ ಇದೆ. ಹೌದು. ಹಾಗೆ ಸ್ನೇಹಿತರೆ, ಈ ಅಘನಾಶಿನಿ ನದಿ ಏನೋ ಹರಿಯುತ್ತಲ್ಲ, ಈ ಮುಖಜ ಭೂಮಿಗೆ ಒಂದು ವಿಶಿಷ್ಟವಾದಂತ ಮಾನ್ಯತೆ ಸಿಕ್ಕಿದೆ. ಅದೇ ರಾಮ್ಸರ್ ಮಾನ್ಯತೆ. ಹೌದು. ಈ ರಾಮ್ಸರ್ ಮಾನ್ಯತೆ ಅಂದ್ರೆ ಏನಂತ ಅಂತಿದ್ದೀರಾ ಸ್ನೇಹಿತರೆ? ರಾಮ್ಸರ್ ಮಾನ್ಯತೆ ಅಂದ್ರೆ, ರಾಮ್ಸರ್ ಅನ್ನುವಂತ ಇರಾನ್ ನಲ್ಲಿ ಇರ್ತಕ್ಕಂಥ ಒಂದು ನಗರ, ಅಲ್ಲಿ ಒಂದು ಒಪ್ಪಂದ ಆಗುತ್ತೆ 1971ರಲ್ಲಿ ಯುನೆಸ್ಕೋ ಜೊತೆಗೆ ಒಂದು ಒಪ್ಪಂದ ಆಗುತ್ತೆ. ಸೊ ಅದು ರಾಮ್ಸರ್ ಮಾನ್ಯತೆ. ಈ ಮಾನ್ಯತೆಯನ್ನ ಯಾವ ಪ್ರದೇಶಗಳಿಗೆ ಕೊಡ್ತಾರೆ ಅಂತಂದ್ರೆ, ಜೌಗು ಪ್ರದೇಶಗಳಿಗೆ. ಆ ಜೌಗು ಪ್ರದೇಶಗಳಲ್ಲಿ ಒಂದು ವಿಶಿಷ್ಟವಾದಂತಹ ಸಸ್ಯ ತಳಿಗಳಾಗ್ಬೋದು ಅಥವಾ ಪ್ರಾಣಿ ಪ್ರಭೇದಗಳಾಗ್ಬೋದು, ಅದಕ್ಕೆ ಅಂತ ಪ್ರದೇಶಗಳಿಗೆ ರಾಮ್ಸರ್ ಮಾನ್ಯತೆಯನ್ನ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ 3 ಪ್ರದೇಶಗಳಲ್ಲಿ ರಾಮ್ಸರ್ ಮಾನ್ಯತೆ. ಈ ಅಂತಾರಾಷ್ಟ್ರೀಯ ಮಾನ್ಯತೆ ರಾಮ್ಸರ್ ಮಾನ್ಯತೆ ಏನಿದೆಯಲ್ಲ, ಕರ್ನಾಟಕದಲ್ಲಿ 3 ಸ್ಥಳ. ಅದ್ಯಾವ್ದಂತಂದ್ರೆ, ಒಂದು ನಮ್ಮ ಅಘನಾಶಿನಿ ನದಿಯ ಮುಖಜ ಭೂಮಿ, ಎರಡನೇದಾಗಿ ಮಾಗೋಡು, ನಮ್ಮ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಮಾಗೋಡು ಕೆರೆ, ಮೂರನೇದಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಅಂಕಸಮುದ್ರ. ಹೌದು. ಸೊ ಈ 3 ಸ್ಥಳಗಳಿಗೆ ವಿಶೇಷವಾದಂತ ಮಾನ್ಯತೆ ಇದೆ. ಇದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು, ಕರ್ನಾಟಕದ ಹೆಮ್ಮೆ. ತುಂಬಾ ಹೆಮ್ಮೆ ಅನ್ಸುತ್ತೆ ಕರ್ನಾಟಕದಲ್ಲಿ 3 ಸ್ಥಳಗಳಿದಾವೆ ಅಂತಂದ್ರೆ. ವಾಹ್ ಸ್ನೇಹಿತರೆ, ನೋಡಿ ಶಂಕರ ಹೊಂಡದಲ್ಲಿ ಇಷ್ಟೊಂದು ನೀರಿದೆ. ತುಂಬಾ ಆಳ ಇರ್ಬೋದಲ್ಲ, ನೋಡಿ ಎಷ್ಟು ನೀರು ಕಾಣ್ತದೆ. ಓಹ್, ತುಂಬಾ ಆಳ ಇದೆ ಮಾತ್ರ ಇಲ್ಲಿ. ಹೌದು, ವಾಕಿಂಗಿಗೆ ಒಳ್ಳೆ ಪ್ಲೇಸ್. ಈವ್ನಿಂಗ್ ಮಾರ್ನಿಂಗ್ ವಾಕ್ ಮಾಡಬಹುದು. ಅದಕ್ಕೆ ಅಲ್ಲಿ ಟೈಮಿಂಗ್ ಏನ್ ಬರ್ದಿದ್ರಲ್ಲ ಸ್ನೇಹಿತರೆ, ಮಾರ್ನಿಂಗ್ ಇಲ್ಲಿ ಲೋಕಲ್ ಜನಗಳೆಲ್ಲ ಬರ್ತಾರೆ. ಬೆಳಿಗ್ಗೆ 5:30 8:30ವರೆಗೂ ವಾಕಿಂಗ್ ಮಾಡ್ತಾರೆ. ಆದ್ರೆ ಈಗ ಮಳೆಗಾಲ ಆಗಿರೋದ್ರಿಂದ 5:30ಗೆ ಅದೆಲ್ಲ ಜನ ಬರ್ತಾ ಇಲ್ಲ ಅಂತೆ. ಸುಮಾರು ಒಂದು 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಹಾಗೆ ಟೈಮಿಂಗ್ಸ್ ಬಂದ್ಬಿಟ್ಟು, ಹೌದು, ಟೈಮಿಂಗ್ಸ್ ಶಂಕರ ಹೊಂಡಕ್ಕೆ ನೀವೇನಾದ್ರೂ ಬರ್ತೀರಂದ್ರೆ ಸ್ನೇಹಿತರೆ, ಇದು ಬೆಳಿಗ್ಗೆ 5:30 8:30ವರೆಗೂ ಓಪನ್ ಇರುತ್ತೆ. ಅದೇ ರೀತಿಯಾಗಿ ಸಾಯಂಕಾಲ 5:30 ಮತ್ತೆ 7:30ವರೆಗೂ ಓಪನ್ ಆಗಿರುತ್ತೆ. ಮಧ್ಯದಲ್ಲಿ ಶಂಕರ ಹೊಂಡಕ್ಕೆ ಕ್ಲೋಸ್ ಇರುತ್ತೆ. ಅಂದ್ರೆ ನೀವು ಮೇಲೆ ರಸ್ತೆಯಿಂದ ಶಂಕರ ಹೊಂಡವನ್ನ ನೋಡ್ಬೋದು. ಒಳಗಡೆ ನೀವು ವಾಕ್ ಮಾಡ್ತೀರಾ ಅಂತಂದ್ರೆ ಈ ಟೈಮಿಂಗ್ ಅಲ್ಲಿ ಮಾತ್ರ ನಿಮ್ಗೆ ಅವಕಾಶ ಇದೆ. ಶುಲ್ಕರಹಿತ ಶಂಕರ ಹೊಂಡ, ಫ್ರೀ ಆಫ್ ಕಾಸ್ಟ್. ಅದೇ ರೀತಿಯಾಗಿ ಇಲ್ಲಿ ಬಂದ್ರೆ ಸ್ನೇಹಿತರೆ, ಯಾವುದೇ ರೀತಿ ಕಸ ಕಡ್ಡಿಗಳನ್ನೆಲ್ಲ ಬಿಸಾಡಬೇಡಿ. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳನ್ನ ತರೋದು, ಬಿಸಾಡೋದು, ಆ ರೀತಿ ಎಲ್ಲ ಮಾಡಬೇಡಿ. ತುಂಬಾ ನೀಟಾಗಿ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ಕಾಪಾಡೋದು ಕೂಡ ನಿಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ. ಸ್ನೇಹಿತರೆ, ಈ ನದಿ ಏನು ಅಘನಾಶಿನಿ ನದಿ ಹರಿಯುತ್ತಲ್ಲ, ಸೊ ಇದರಲ್ಲಿ ಒಂದು ವಿಶಿಷ್ಟವಾದಂಥ ಕಪ್ಪೆ ಪ್ರಭೇದ ಕಂಡು ಬರುತ್ತೆ.
ಸೊ ಆ ಕಪ್ಪೆ ಪ್ರಭೇದಕ್ಕೆ ಡ್ಯಾನ್ಸಿಂಗ್ ಫ್ರಾಗ್ ಅಥವಾ ಲೆಗ್ ಎಕ್ಸ್ಟೆಂಡಿಂಗ್ ಫ್ರಾಗ್ ಅಂತಾನು ಕರೀತಾರೆ. ಯಾಕಂದ್ರೆ ಅದು ಡ್ಯಾನ್ಸ್ ಮಾಡೋ ತರ ಕಾಣುತ್ತೆ, ಅದು ಹಿಂದಿನ ಕಾಲುಗಳನ್ನ ಎತ್ತಿ ಎತ್ತಿ ತೋರಿಸುತ್ತೆ. ಇದು ಯಾಕೆ ಹೀಗೆ ಮಾಡುತ್ತೆ ಅಂತಂತಂದ್ರೆ, ಒಂದು ಅದಕ್ಕೆ ಸಂಗಾತಿಯ ಮಿಲನಕ್ಕೆ ಕರೀಲಿಕ್ಕೆ ಅದೊಂದು ಸಂಕೇತ. ಅದೇ ರೀತಿಯಾಗಿ ತನ್ನ ಬೌಂಡ್ರಿ ಅಂದ್ರೆ ಟೆರಿಟರಿಯನ್ನ ಮಾರ್ಕ್ ಮಾಡ್ಲಿಕ್ಕೆ ಸೊ ಅದು ಲೆಗ್ ಎಕ್ಸ್ಟೆಂಡ್ ಮಾಡಿ ಹೇಳುತ್ತಂತೆ. ಸೊ ಆ ರೀತಿಯಾದಂಥ ವಿಶೇಷವಾದಂಥ ಕಪ್ಪೆ ಪ್ರಭೇದ ಇದು ಬೇರೆ ನದಿಗಳಲ್ಲಿ ಕಂಡು ಬರೋದಿಲ್ಲ. ನೋಡಿ, ನಮ್ಮ ಅಘನಾಶಿನಿ ನದಿಯಲ್ಲಿ ಎಷ್ಟು ಸಸ್ಯ ಸಂಕುಲ ಇದೆ, ಎಷ್ಟು ಪ್ರಾಣಿ ಸಂಕುಲ ಇದೆ. ಅಘನಾಶಿನಿ ನದಿಯಲ್ಲಿ ಸಸ್ಯ ಸಂಕುಲ ಹೇಳಿದಾಗೆ ಭತ್ತದ ಕಗ್ಗ ಮತ್ತು ಸನ್ನಕ್ಕಿ, ಅದೇ ರೀತಿಯಾಗಿ ಜೋಗು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ವಿಶೇಷ ಪ್ರಾಣಿ ಪ್ರಭೇದಗಳು. ಸೊ ಅದು ಪ್ರಾಣಿ ಪ್ರಭೇದಗಳು ಯಾವುವು ಅಂತಂದ್ರೆ ಸಿಂಗಳಿಕ, ಹಕ್ಕಿಗಳು. ಹೌದು, ಹಕ್ಕಿಗಳಂತಂದ್ರೆ ವಿಶಿಷ್ಟವಾದಂಥ ನಮ್ಮ ಮಲಬಾರ್ ಪ್ರೈಡ್ ಹಾರ್ನ್ಬಿಲ್ ಆಗ್ಬೋದು, ಹಾಗೆ ಕಿಂಗ್ ಫಿಶರ್ ಹಕ್ಕಿಗಳಾಗ್ಬೋದು. ತುಂಬಾ ಹಕ್ಕಿಗಳಿಗೆ ಇದು ಆವಾಸ ಸ್ಥಾನ. ಈ ನದಿ ಕಣಿವೆ, ಅಘನಾಶಿನಿ ನದಿ ಕಣಿವೆ ಇದೆಯಲ್ಲ, ಸೊ ಈ ನದಿ ಹರಿಯೋದೇ ಅರಣ್ಯದಲ್ಲಿ. ಸೊ ಅರಣ್ಯದಲ್ಲಿ ಹರಿದು ತುಂಬಾ ಕೃಷಿ ಪ್ರದೇಶಗಳಿಗೆ ನೀರನ್ನು ಉಣಿಸಿ ಸಮುದ್ರವನ್ನು ಸೇರುತ್ತೆ. ಸೊ ಈ ನದಿಗೆ ಯಾವುದೇ ರೀತಿಯಾದಂತಹ ಮಾಲಿನ್ಯ ಸೇರೋದಿಲ್ಲ, ಯಾಕಂದ್ರೆ ಈ ನದಿ ಅಕ್ಕಪಕ್ಕ ಯಾವುದೇ ಆದಂತಹ ಫ್ಯಾಕ್ಟ್ರಿಗಳಾಗಲಿ ಇಂಡಸ್ಟ್ರಿಗಳಾಗಲಿ ಇಲ್ಲ. ಹಾಗೂ ಇದೊಂದು ವಿಶಿಷ್ಟ ಪ್ರಾಣಿ ಸಂಕುಲಕ್ಕೆ ಒಂದು ನೆಲೆಬೀಡು ಅಂತ ಹೇಳ್ಬೋದು. ಯಾವ್ದದು? ಅದೇ ನಮ್ಮ ಸಿಂಗಳಿಕ ಅಂತಕ್ಕಂಥದ್ದು ಈ ಪ್ರಾಣಿ ಏನಿದೆಯಲ್ಲ, ಮಂಗನ ಜಾತಿಗೆ ಸೇರಿದಂತಹ ವಿಶಿಷ್ಟವಾದಂಥ ಪ್ರಾಣಿ. ಈ ಪ್ರಾಣಿ ಕಂಡು ಬರೋದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ. ಸೊ ಈ ಪ್ರಾಣಿ ಪ್ರಭೇದ ಕಂಡು ಬರೋದು, ಮಂಗನ ಜಾತಿಗೆ ಸೇರಿದಂತಹ ಸಿಂಗಳಿಕ ಕಂಡು ಬರೋದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ. ಸೊ ಭಾರತದಲ್ಲಿ ಮತ್ತೆಲ್ಲೂ ಈ ಪ್ರಾಣಿ ಪ್ರಭೇದ ಕಂಡು ಬರೋದಿಲ್ಲ. ಹಾಗಾಗಿ ಈ ಪ್ರದೇಶವನ್ನ ಸಿಂಗಳಿಕ ಸಂರಕ್ಷಣಾ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಶಂಕರ ಹೊಂಡದಲ್ಲಿ ತುಂಬಿದಂತ ನೀರು ಹರಿದು ಇಲ್ಲಿ ನೋಡಿ ತೊರೆಯಾಗಿ ಹರಿದು ಹೋಗುತ್ತೆ. ಇಲ್ಲಿ ಅಡಿಯಲ್ಲಿ ನೀರು ಹರಿತಾ ಇದೆ ಸ್ನೇಹಿತರೆ. ಸೊ ಇಲ್ಲಿಂದ ಹೀಗೆ ನೀರು ಹರಿದು ಇದರ ಕೆಳಗಡೆ ನೀರಿದೆ ನೋಡಿ, ಇಲ್ಲಿ ನೀರು ಹರಿದು ಹೋಗ್ತಾ ಇದೆ. ಸೊ ಈ ತೊರೆಯಿಂದ ನೀರು ಹರಿದು ಮುಂದೆ ನದಿಯಾಗಿ ಬೇರೆ ಬೇರೆ ಹಳ್ಳಕೊಳ್ಳಗಳನ್ನೆಲ್ಲ ಸೇರ್ತಾ ಅಘನಾಶಿನಿ ನದಿಯಾಗಿ ಹರಿದೋಗುತ್ತೆ. ಸ್ನೇಹಿತರೆ, ನೀವು ಏನಾದರೂ ಈ ಅಘನಾಶಿನಿ ನದಿಯ ಉಗಮ ಸ್ಥಾನವಾದಂಥ ಶಂಕರ ಹೊಂಡಕ್ಕೆ ಏನಾದರೂ ಬರ್ತೀರಿ ಅಂತಂದರೆ, ಇದು ಹುಬ್ಬಳ್ಳಿಯಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿದೆ. ಶಿರಸಿ ಮಾರಿಕಾಂಬಾ ದೇವಸ್ಥಾನದಿಂದ ಒಂದು ಅರ್ಧ ಕಿಲೋಮೀಟರ್ 500 ಮೀಟರ್ ದೂರದಲ್ಲಿ ಶಂಕರ ಹೊಂಡ ಸಿಗುತ್ತೆ. ನೀವು ಶಿರಸಿ ಎಂಟರ್ ಆದ ತಕ್ಷಣ ನಿಮಗೆ ಎಡಗಡೆಗೆ ಒಂದು ಲೆಫ್ಟ್ ಟರ್ನ್ ಸಿಗುತ್ತೆ. ಅಲ್ಲಿ ಹೋದರೆ ಶಿರಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗ್ತೀರಾ. ಹಾಗೆ ಸೀದಾ ಬಂದು ನೆಕ್ಸ್ಟ್ ಲೆಫ್ಟಲ್ಲಿ ನೀವು ಟರ್ನ್ ಆದರೆ ಈ ಶಂಕರ ಹೊಂಡಕ್ಕೆ ಬರಬಹುದು. ಸೊ ತುಂಬಾ ಸುಲಭದ ದಾರಿ, ಕಾರು ಬೈಕ್ ಎಲ್ಲವೂ ಬರುತ್ತೆ. ಆದ್ರೆ ಬಸ್ ಫೆಸಿಲಿಟಿ ಶಿರ್ಸಿವರೆಗೂ ಬಸ್ ಫೆಸಿಲಿಟಿ ಇದೆ. ಶಂಕರ ಹೊಂಡಕ್ಕೆ ನಿಮ್ಗೆ ಲೋಕಲ್ ಆಟೋ ಆಗಲಿ ಅಥವಾ ಜೀಪ್ ಆಗಲಿ ಸಿಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಬರ್ತಿರ್ಬೇಕಾದ್ರೆ ಶಂಕರ ಹೊಂಡ ಪಕ್ಕದಲ್ಲಿ ಏನು ರಸ್ತೆ ಇದೆಯಲ್ಲ, ಇದು ಸ್ವಲ್ಪ ನ್ಯಾರೋ ರಸ್ತೆ, ಸಣ್ಣ ರಸ್ತೆ ಆಗಿರೋದ್ರಿಂದ ಹುಷಾರಾಗಿ ಬರಬೇಕಾಗತ್ತೆ. ಹಾಗೆ ಸ್ನೇಹಿತರೆ, ನಮ್ಮ ಅಘನಾಶಿನಿಯ ಉಗಮ ಸ್ಥಾನವಾದಂಥ ಶಂಕರ ಹೊಂಡದ ಪಕ್ಕದಲ್ಲೇ ನೀವು ಒಂದು ಪುರಾತನವಾದಂಥ ವಿಶೇಷ ಶಿವನ ದೇವಸ್ಥಾನವನ್ನು ನೋಡಬಹುದು. ಸೊ ಇದು ತುಂಬ ಪುರಾತನವಾದಂಥ ಶಿವನ ದೇವಸ್ಥಾನ. ಬನ್ನಿ ಹಾಗಿದ್ರೆ ಶಿವನ ದರ್ಶನವನ್ನು ಮಾಡೋಣ. ದೇವಸ್ಥಾನ ತೆರೆದಿದ್ರೆ ನಿಮಗೂ ಕೂಡ ಶಿವನ ದರ್ಶನವನ್ನು ಮಾಡಿಸ್ತೇವೆ. ಬನ್ನಿ ಹಾಗಿದ್ರೆ ಹೋಗುವ. ಸೊ ಮುಖ್ಯ ರಸ್ತೆಯಿಂದ ಬಂದಾಗ ಸ್ನೇಹಿತರೆ, ಇಲ್ಲಿ ನಿಮಗೆ 4 ರಸ್ತೆ ಸಿಗುತ್ತೆ. ಇದು ಸಿಟಿ ಕಡೆಗೆ ಹೋಗ್ತದೆ. ಹಾಗೆ ಇಲ್ಲಿ ಕೆಳಗಡೆ ಹೋದರೆ ಶಂಕರ ಹೊಂಡಕ್ಕೆ ಹೋಗ್ತೇವೆ. ಸೊ ಈ ದತ್ತ ಮಂದಿರ ಪಕ್ಕದ ರಸ್ತೆ ಏನಿದೆಯಲ್ಲ, ಇಲ್ಲಿ ಹೋದರೆ ನಿಮಗೆ ಶಂಕರ ದೇವಸ್ಥಾನ ಸಿಗುತ್ತೆ. ಅಲ್ಲೇ ಶ್ರೀ ಮಹಾಗಣಪತಿ ದೇವಸ್ಥಾನ ಕೂಡ ಇದೆ. ಇಲ್ಲಿ ನೀವು ನೋಡ್ಬೋದು ಗೋಡೆ ಮೇಲೆಲ್ಲ ಕಾವಿ ಆರ್ಟ್ಸ್. ಕರಾವಳಿ ಭಾಗದಲ್ಲಿ ಹಾಗೂ ಉತ್ತರ ಕನ್ನಡ ಭಾಗದಲ್ಲಿ ವಿಶಿಷ್ಟವಾಗಿ ದೇವಸ್ಥಾನಗಳಲ್ಲಿ ಹಾಗೂ ಮನೆಯ ಗೋಡೆ ಮೇಲೆ ಕಂಡುಬರುವಂಥ ಚಿತ್ತಾರ ಇದು. ದೇವಸ್ಥಾನದ ಗೋಡೆಗಳ ಮೇಲೆಲ್ಲ ಹಾಕಿದ್ದಾರೆ. ನಮ್ಮ ಶಿರ್ಸಿ ಮಾರಿಕಾಂಬಾ ದೇವಸ್ಥಾನದಲ್ಲೂ ಇದೆ ಸೇಮ್. ಇದು ಶ್ರೀ ಮಹಾಗಣಪತಿ ದೇವಸ್ಥಾನ. ಮಹಾಗಣಪತಿ ದೇವಸ್ಥಾನದ ಎದುರುಗಡೆ ಶ್ರೀ ಶಂಕರ ದೇವಸ್ಥಾನವನ್ನು ನೀವು ನೋಡ್ಬೋದು. ಸೊ ಶಂಕರ ದೇವಸ್ಥಾನಕ್ಕೆ ಇಲ್ಲಿ ಒಳಗಡೆ ಬರಬೇಕಾಗತ್ತೆ ಸ್ನೇಹಿತರೆ. ಮಹಾಗಣಪತಿ ದೇವಸ್ಥಾನದ ಎದುರುಗಡೆ ನೀವು ಬಂದರೆ, ಸೊ ಇಲ್ಲಿ ಒಳಗಡೆ ಪುರಾತನ ಶಂಕರ ದೇವಸ್ಥಾನ ಇದೆ. ಹೋಗ್ಬೋದಾ ಒಳಗೆ? ಬೇರೆ ಕಡೆಗೆಲ್ಲ ಇರೋ ದೇವಸ್ಥಾನಕ್ಕೆ ಹೋಲಿಸಿದ್ರೆ ಈ ತರ ಪ್ಯಾಟರ್ನ್ ಎಲ್ಲ ಇದೆಯಲ್ಲ, ಪಾಂಡವರ ಕಾಲದ ದೇವಸ್ಥಾನ ಇರ್ಬೋದು ಅಂತ ಒಂದು ಅಂದಾಜು.
ಈ ಸೋದೆ ಅರಸರ ಕಾಲದಲ್ಲೂ ಆಗಿರ್ಬೋದು ಅಂತಾರೆ. ಹಾ ಹಾ ಹಾ. ಶಂಕರ ದೇವಸ್ಥಾನ. ಹೌದು, ಇದು ಶಂಕರ ದೇವಸ್ಥಾನ. ದೇವಸ್ಥಾನದ ಒಳಗಡೆ ಏನು ನೀರು ಈಗ ತೊಳೆದಿರೋದಾ ಅಥವಾ ನೀರು ಏನಾದರೂ ಅಲ್ಲಿ ಜಿನುಗುತ್ತಾ? ಜಿನುಗುತ್ತಾ? ನೀರು ಜಿನುಗುತ್ತಾ? ಸೊ ದೇವಸ್ಥಾನದಲ್ಲಿ ನೀರು ಜಿನುಗುತ್ತೆ. ರುದ್ರದೇವರಿಗೆ ನೈಸರ್ಗಿಕವಾಗಿಯೇ ಅಭಿಷೇಕ ಆಗ್ತಾ ಇದೆ. ಒಳಗಡೆ ನೀರು ಜಿನುಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಶಂಕರ ದೇವರು ತುಂಬ ಸುಂದರವಾದ ಜಾಗದಲ್ಲಿ ಕೂತಿದ್ದಾರೆ. ಹೌದು, ಒಳಗಡೆ ಏನು ದೇವಸ್ಥಾನದ ಶಿವಲಿಂಗ ಇದೆಯಲ್ಲ, ಅಲ್ಲಿ ಸುತ್ತಲೂ ನೀರು ಒಸರ್ತಾ ಇದೆ ನೋಡಿ. ತುಂಬ ಪುರಾತನವಾದಂಥ ದೇವಸ್ಥಾನ, ಸುಮಾರು ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನ ಅಂತ ಕರೀತಾರೆ. ಇದು ಶ್ರೀ ಶಂಕರ ದೇವಸ್ಥಾನ ನೋಡಿ. ಆಗಲೇ ನೋಡಿದ್ರಲ್ಲ ಗೋಪುರ, ಸೊ ಅದೇ ಶಂಕರ ದೇವಸ್ಥಾನದ ಗೋಪುರ. ಇದೇ ಆ ಶ್ರೀ ಶಂಕರ ದೇವಸ್ಥಾನ. ಸ್ನೇಹಿತರೆ, ಇದು ಮಹಾಗಣಪತಿ ದೇವಸ್ಥಾನ. ಸೊ ಈ ಮಹಾಗಣಪತಿ ದೇವಸ್ಥಾನದ ಎದುರುಗಡೆ ಇರೋದು ಶಂಕರ ದೇವಸ್ಥಾನ. ಸೊ ಈ ಶಂಕರ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇದೆ ದಾರಿ. ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ನೀವು, ಯಾಗಶಾಲೆ ಇದೆ, ದೊಡ್ಡ ಯಾಗಶಾಲೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡುವ ಯಾಗಶಾಲೆಯನ್ನು. ನೋಡಿ, ಇಲ್ಲಿ ಯಾಗಾದಿಗಳನ್ನು ಮಾಡಲಾಗುತ್ತೆ. ಮಹಾಗಣಪತಿಯ ವಾಹನ ಇಲಿ. ಸೊ ಈಗ ನಾವು ಬಂದಿರೋ ಸಮಯಕ್ಕೆ ಮಹಾಗಣಪತಿ ದೇವಸ್ಥಾನ ಈಗಷ್ಟೇ ಕ್ಲೋಸ್ ಆಯಿತು. ದೇವಸ್ಥಾನ ಮಧ್ಯಾಹ್ನ ಕ್ಲೋಸ್ ಆಗಿ ಮತ್ತೆ ಸಾಯಂಕಾಲ ಓಪನ್ ಆಗುತ್ತೆ. ಸೊ ದೇವಸ್ಥಾನದ ಸುತ್ತ ಒಂದು ಹೋಗಿ ಬರುವ ಬನ್ನಿ. ಇಲ್ಲಿಂದ ಕಾಣ್ತದೆ ಸ್ವಲ್ಪ ದೇವರು. ಸೊ ಗಣಪತಿ ದೇವರು ಇಲ್ಲಿಂದ ಕಾಣ್ತಾರೆ ನೋಡಿ. ನೋಡಿ ಸ್ನೇಹಿತರೆ, ಇದು ಶಂಕರ ಹೊಂಡ, ನಮ್ಮ ಪವಿತ್ರ ನದಿ ಅಘನಾಶಿನಿಯ ಉಗಮ ಸ್ಥಾನ. ಪಕ್ಕದಲ್ಲಿರೋದು ಶ್ರೀ ಶಂಕರ ದೇವಸ್ಥಾನ. ಈ ಶಂಕರ ದೇವಸ್ಥಾನಕ್ಕೆ ಇಲ್ಲಿ ಒಂದು ಗೇಟ್ ಇದೆ, ಇಲ್ಲಿಂದ ಕೂಡ ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ದೇವಸ್ಥಾನದ ಬಾಗಿಲು ಇಲ್ಲಿ ಹಾಕಿದರೆ, ಸೊ ಮುಂದೆ ನೀವು ಹೋದರೆ ಅಲ್ಲಿ ಮಹಾಗಣಪತಿ ದೇವಸ್ಥಾನಕ್ಕೆ ದಾರಿ ಇದೆ. ಸೊ ಅಲ್ಲಿ ಮುಖ್ಯ ರಸ್ತೆಯಿಂದ ನೀವು ಹೀಗೆ ಬರ್ತಾ ಇದ್ದರೆ ಎದುರುಗಡೆ ನಿಮಗೆ ದಾರಿ ಸಿಗ್ತದೆ. ಆ ದಾರಿಯಿಂದ ಒಳಗಡೆ ಹೋದರೆ ಮಹಾಗಣಪತಿ ದೇವಸ್ಥಾನ, ಅದರ ಎದುರುಗಡೆನೇ ಈ ಶಂಕರ ದೇವಸ್ಥಾನದ ದಾರಿ ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಪವಿತ್ರವಾದಂಥ ಅಘನಾಶಿನಿ ನದಿಯ ಉಗಮ ಸ್ಥಾನ. ಸೊ 2 ಉಗಮ ಸ್ಥಾನ ಈ ಅಘನಾಶಿನಿ ನದಿಗೆ ಇದೆ. ಸೊ ಒಂದು ಇಲ್ಲಿ ನಮ್ಮ ಶಂಕರ ಹೊಂಡ, ಅದೇ ರೀತಿಯಾಗಿ ಮಂಜುಗುಣಿಯಲ್ಲಿರ್ತಕ್ಕಂಥ ಶ್ರೀ ವೆಂಕಟರಮಣ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಕೆರೆ. ಹೌದು. ಸೊ 2 ಕೂಡ ಅಘನಾಶಿನಿ ನದಿಯ ಉಗಮ ಸ್ಥಾನ ಅಂತ ಹೇಳ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.